ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಚಾನಲ್ ಶುರು ಮಾಡುತ್ತಿರೋರು ಈಗಾಗಲೇ ವಿಡಿಯೋ ಹಾಕ್ತಾ ಇದ್ರು, ಚಾನಲ್ ಮೇಲೆ ಬೆಳವಣಿಗೆ ಕಾಣ್ತಿಲ್ಲ ಅನ್ನೋ ಯೋಚನೆ ನಿಮಗಿದ್ರೆ ಈ ವಿಡಿಯೋ ನಿಮಗಾಗಿಯೇ. ಇವತ್ತು ನಾನು ಕ್ರಿಯೇಟರ್ಗಳು ಹೆಚ್ಚಾಗಿ ಕೇಳುವ ಪ್ರಶ್ನೆಗಳಿಗೆ ಸ್ಪಷ್ಟ, ಸರಳ ಮತ್ತು ನಿಜವಾದ ಉತ್ತರಗಳನ್ನು ಕೊಡ್ತಿದ್ದೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಸಹಜವಾಗಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋ ಹಾಕ್ತಾ ಇದ್ದರೆ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದು ಸಹಜ, ಹೌದಲ್ವಾ? ಸೊ ಅದಕ್ಕೆ ನಾನಿಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಅದರ ಉತ್ತರದ ಜೊತೆಗೆ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ನಿಮ್ಮಲ್ಲಿಯೂ ಏನಾದರೂ ಪ್ರಶ್ನೆ ಮೂಡಿದರೆ ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಉತ್ತರ ಸಿಗಬಹುದು ಸ್ನೇಹಿತರೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆ ಇಲ್ಲದಿದ್ದರೂ ಕೂಡ ವಿಡಿಯೋ ಪೂರ್ತಿ ನೋಡೋದ್ರಿಂದ ಹಲವು ವಿಚಾರಗಳನ್ನು ಇಲ್ಲಿ ನೀವು ತಿಳ್ಕೊಬೋದು ಸ್ನೇಹಿತರೆ. ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳಿಗೆ ಉತ್ತರ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇ ಪ್ರಶ್ನೆ, ಯೂಟ್ಯೂಬ್ ಶುರು ಮಾಡೋಕ್ಕೆ ದುಬಾರಿ ಕ್ಯಾಮ್ರಾ ಏನಾದರೂ ಬೇಕಾ? ಉತ್ತರ ಸ್ನೇಹಿತರೆ, ಬೇಡ. ಮೊದಲು ನಿಮ್ಮ ಬಳಿ ಇರುವ ಮೊಬೈಲ್ ಸಾಕು. ಕಂಟೆಂಟ್ ಕ್ವಾಲಿಟಿ ಮುಖ್ಯ, ಕ್ಯಾಮ್ರಾ ಕ್ವಾಲಿಟಿ ಅಲ್ಲ. ಧ್ವನಿ ಸ್ಪಷ್ಟವಾಗಿರಬೇಕು, ವಿಷಯ ಉಪಯುಕ್ತವಾಗಿರಬೇಕು, ಸಾಕು. ಪ್ರಶ್ನೆ ನಂಬರ್ 2, ಯಾವ ನಿಶ್ ಆಯ್ಕೆ ಮಾಡಬೇಕು? ಅಂದರೆ ಯಾವ ವಿಷಯ ಆಯ್ಕೆ ಮಾಡಬೇಕು? ಅದಕ್ಕೆ ಉತ್ತರ ಸ್ನೇಹಿತರೆ, ನಿಮಗೆ ಆಸಕ್ತಿ ಇರುವ ವಿಷಯವೇ ಆಯ್ಕೆ ಮಾಡಿ. ಹಣ ಬರುತ್ತೆ ಅಂತ ನಿಶ್ ಆಯ್ಕೆ ಮಾಡಿದರೆ ದೀರ್ಘಕಾಲ ಚಾನಲ್ ಮುಂದುವರಿಸಿಕೊಂಡು ಹೋಗೋದು ಆಗಲ್ಲ. ಪ್ರಶ್ನೆ ನಂಬರ್ 3, ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ಶಾರ್ಟ್ಸ್ ವಿಡಿಯೋ ಹಾಕೋದು ಒಳ್ಳೆಯದಾ ಅಥವಾ ಲಾಂಗ್ ವಿಡಿಯೋಸ್ ಹಾಕೋದು ಒಳ್ಳೆಯದಾ? ಉತ್ತರ ಸ್ನೇಹಿತರೆ, ಶಾರ್ಟ್ಸ್ ಮೂಲಕ ಸಬ್ಸ್ಕ್ರೈಬರ್ಸ್ ಬರಬಹುದು. ಲಾಂಗ್ ವಿಡಿಯೋಸ್ ಹಾಕಿದರೆ ಅದರ ಮೂಲಕ ವಾಚ್ ಟೈಮ್ ಮತ್ತು ಇನ್ಕಮ್ ಬರುತ್ತೆ. ಅದರಿಂದ ಎರಡನ್ನೂ ಸಮತೋಲನದಲ್ಲಿಟ್ಟು ನಿಮ್ಮ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಪ್ರಶ್ನೆ ನಂಬರ್ 4, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಆ ಚಾನಲ್ ಎಷ್ಟು ದಿನದಲ್ಲಿ ಮಾನಿಟೈಸ್ ಆಗುತ್ತೆ? ಸ್ನೇಹಿತರೆ, ಇದಕ್ಕೆ ಉತ್ತರ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಅಥವಾ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬೇಕು. ಕನ್ಸಿಸ್ಟೆನ್ಸಿ ಇದ್ದರೆ ನೀವು 6 ತಿಂಗಳೊಳಗೆ ಚಾನಲ್ ಮಾನಿಟೈಸ್ ಮಾಡ್ಕೋಬೋದು ಸ್ನೇಹಿತರೆ. ಪ್ರಶ್ನೆ ನಂಬರ್ 5, ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ ಯಾಕೆ? ಹಲವರ ಡೌಟ್ ಇದೆ, ಹೆಚ್ಚಾಗಿ ಕೇಳೋ ಪ್ರಶ್ನೆ ಕೂಡ ಇದೆ. ವ್ಯೂಸ್ ಯಾಕೆ ಬರ್ತಿಲ್ಲ? ಇಲ್ಲಿ ಕಾರಣಗಳು ನೋಡೋದಾದರೆ ಥಂಬ್ನೇಲ್ ಆಕರ್ಷಕವಾಗಿಲ್ಲ, ಟೈಟಲ್ SEO ಫ್ರೆಂಡ್ಲಿ ಇಲ್ಲ, ಆಡಿಯನ್ಸ್ ರಿಟೆನ್ಷನ್ ಕಡಿಮೆ, ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಈ 4 ಮುಖ್ಯ ಕಾರಣಗಳ ಮೇಲೆ ಗಮನ ಕೊಟ್ಟರೆ ಖಂಡಿತ ನೀವು ಹಾಕಿರೋ ವಿಡಿಯೋ ಮೇಲೆ ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಗಮನ ಕೊಡಿ. ಪ್ರಶ್ನೆ ನಂಬರ್ 6, ಥಂಬ್ನೇಲ್ ಹೇಗೆ ಮಾಡೋದು ಹೇಗೆ ಮಾಡಬೇಕು? ಥಂಬ್ನೇಲ್ ಮಾಡಬೇಕಾದ್ರೆ ಈ 3 ವಿಷಯ ಗಮನಿಸಿ ಸ್ನೇಹಿತರೆ. 1, ಕಡಿಮೆ ಪದಗಳು ಇರಬೇಕು ಥಂಬ್ನೇಲಲ್ಲಿ. 2, ದೊಡ್ಡ ಅಕ್ಷರಗಳನ್ನು ಬಳಸಿ. 3, ಥಂಬ್ನೇಲ್ ಮಾಡಬೇಕಾದ್ರೆ ನಿಮ್ಮ ಫೋಟೋ ಬಳಸಿ. ಅದರಲ್ಲಿ ನಿಮ್ಮ ವಿಡಿಯೋದ ವಿಷಯಕ್ಕೆ ತಕ್ಕಂಗೆ ಮುಖದ ಭಾವ, ಎಕ್ಸ್ಪ್ರೆಷನ್ ಚೆನ್ನಾಗಿರಲಿ. ಪ್ರಶ್ನೆ ನಂಬರ್ 7, ದಿನಕ್ಕೆ ಎಷ್ಟು ವಿಡಿಯೋ ಹಾಕಬೇಕು? ಎಷ್ಟು ವಿಡಿಯೋ ಹಾಕಿದರೆ ಒಳ್ಳೆಯದು? ನೋಡಿ, ಕ್ವಾಲಿಟಿ ಇದ್ದರೆ ವಾರಕ್ಕೆ 3 ವಿಡಿಯೋ ಸಾಕು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಸ್ನೇಹಿತರೆ. ವಾರಕ್ಕೆ 3 ಆದರೂ ಓಕೆ, ಆದರೆ ವಿಷಯ ಸ್ಪಷ್ಟವಾಗಿ ಮತ್ತು ಅದಕ್ಕೆ ತಕ್ಕಂಗೆ ವಿಡಿಯೋ ಎಡಿಟ್ ಮಾಡಿ ಸಾಕು. ಪ್ರಶ್ನೆ ನಂಬರ್ 8, ನೆಗೆಟಿವ್ ಕಮೆಂಟ್ಸ್ ಬಂದರೆ ಏನು ಮಾಡಬೇಕು? ಇಗ್ನೋರ್ ಮಾಡಿ ಸ್ನೇಹಿತರೆ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ದರೆ ನಯವಾಗಿ ಸ್ವೀಕರಿಸಿ. ಹೇಟ್ ಕಮೆಂಟ್ಸ್ಗೆ ಪ್ರತಿಕ್ರಿಯೆ ಕೊಡಬೇಡಿ. ಪ್ರಶ್ನೆ ನಂಬರ್ 9, ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ? ಇನ್ನು ಮುಖ್ಯವಾಗಿ ಯೂಟ್ಯೂಬ್ ಅಲ್ಗೋರಿದಮ್ ನೋಡೋದು 3 ವಿಷಯ. 1, CTR ಅಂದರೆ ಕ್ಲಿಕ್ ಥ್ರೂ ರೇಟ್. 2, ವಾಚ್ ಟೈಮ್. 3, ಆಡಿಯನ್ಸ್ ರಿಟೆನ್ಷನ್. ಇದರ ಮೇಲೆ ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಆದ ವಿಡಿಯೋ ಯೂಟ್ಯೂಬ್ ಅಲ್ಗೋರಿದಮ್ ಪುಷ್ ಮಾಡುತ್ತೆ ಸ್ನೇಹಿತರೆ. ಪ್ರಶ್ನೆ ನಂಬರ್ 10, ವಿಡಿಯೋ ವೈರಲ್ ಆಗೋ ರಹಸ್ಯ ಏನು? ವಿಡಿಯೋದ ಮೊದಲ 10 ಸೆಕೆಂಡ್ ಬಹಳ ಮುಖ್ಯ. ನಿಮ್ಮ ವ್ಯೂವರ್ಸ್ ನಿಮ್ಮ ವಿಡಿಯೋ ಯಾಕೆ ನೋಡಬೇಕು ಅನ್ನೋ ಸ್ಟ್ರಾಂಗ್ ಹುಕ್ ಇರಲಿ. ಜೊತೆಗೆ ವ್ಯಾಲ್ಯೂ ಕಂಟೆಂಟ್ ಕೊಡಿ, ಹಾಗೆ ಇಮೋಷ್ನಲ್ ಕನೆಕ್ಟ್ ಇರಲಿ. ಅದರ ಜೊತೆಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಸಾಕು. ಇನ್ನು ಕೊನೆ ಮಾತು ಸ್ನೇಹಿತರೆ, ಯೂಟ್ಯೂಬ್ ಒಂದು ದಿನದಲ್ಲಿ ಬೆಳೆಯೋ ವೇದಿಕೆ ಅಲ್ಲ. ಸಹನೆ, ಪರಿಶ್ರಮ, ನಿಯಮಿತತೆ ಇವು 3 ನಿಮ್ಮ ಯಶಸ್ಸಿನ ಗುಟ್ಟು ಸ್ನೇಹಿತರೆ. ಇವತ್ತು ಒಂದು ವಿಡಿಯೋ ಹಾಕಿ ನಾಳೆ ಬಿಡಬೇಡಿ. ಕನ್ಸಿಸ್ಟೆನ್ಸಿ ಇದ್ದರೆ ಒಂದು ದಿನ ನಿಮ್ಮ ಚಾನಲ್ ಕೂಡ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಸ್ನೇಹಿತರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾಹಿತಿಯ
ವಿಡಿಯೋ ಮುಂದೆಯೂ ನೋಡಲು ಪಡೆಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.